ಎಸ್ ಗಂಗಾಧರ ಮೂರ್ತಿ ಅವರೇ, ಬೆಂಗಳೂರು ಗ್ರಾಮಾಂತರ ವಿಚಾರದಲ್ಲಿ ಮುಂಚೆಯಿಂದನೂ ಕಾನ್ಫಿಡೆನ್ಸ್ ಇತ್ತಲ್ವಾ, ಡಾಕ್ಟರ್ ಅವ್ರು ಗೆಲ್ತಾರೆ ಅಂತೇಳಿ, ಅಥವಾ ಒಂಚೂರು ಆತಂಕ ಇತ್ತ ಏನಾಗ್ಬಿಡುತ್ತೋ ಒಳಗೊಳಗೆ ಅಂತ ಹೇಳಿ? ಪ್ರಾರಂಭದಲ್ಲಿ ಯಾವತ್ತು ಅಮಿತ್ ಶಾ ಅವರು ಮತ್ತು ಮೋದಿಯವರು, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಸೆಲೆಕ್ಟ್ ಮಾಡಿದಂಥ ಕ್ಯಾಂಡಿಡೇಟು ಅದು ಭಾರತೀಯ ಜನತಾ ಪಾರ್ಟಿಯಿಂದ ನಿಲ್ಲಬೇಕು ಅನ್ನೋ ಒಂದು ತೀರ್ಮಾನ ಇತ್ತಲ್ಲ, ಅವತ್ತೇ ಚುನಾವಣೆಯ ಖುಷಿ ಮತ್ತು ಸ್ಪರ್ಧೆ ಮಾಡೋವಂಥ ಎಲ್ಲ ಕಾರ್ಯಕರ್ತರಂತೂ ಹುರಿದುಂಬಿ ಬಂದು ಆಚೆ ಬಂದು ನಿಂತ್ಕೊಂಡ್ರು. ಬಟ್ ಚುನಾವಣೆ ಮುಂಚಿತವಾದ 2 ದಿನ ಈ ಮಲೆಮಹದೇಶ್ವರ ಬೆಟ್ಟದ್ದು ಏನೋ ಒಂದಿಷ್ಟು ತಂದ್ಬಿಟ್ಟು ಎಲ್ಲ ಹಂಚ್ತಾರೆ ಅನ್ನುವಂಥದ್ದು ಬಂತಲ್ಲ, ಅವಾಗ ಕುಮಾರಸ್ವಾಮಿ ಅವರು ಬಂದು ಮಾತನಾಡಿದ್ರಲ್ಲ, ಅವಾಗ ಒಂಚೂರು ವೈಬ್ರೇಷನ್ ಕಾಣಿಸಿತ್ತು ನಿಮ್ಮಲ್ಲಿ. ಇಲ್ಲ, ರಾತ್ರಿ ಎಲ್ಲ ಏನೋ ಹಂಚ್ತಾ ಇದ್ದಾರೆ, ದೇವರ ಪ್ರಸಾದ ಎಲ್ಲ ಹಂಚ್ತಾ ಇದ್ದಾರೆ ಮನೆಗೆ ಅಂತ ಹೇಳಿ. ಕೇಳಿ, ಈಗೇನು ಹಂಚಿಲ್ಲ ಅಂತಲ್ಲ, ಯಾವ ರೀತಿ ಚುನಾವಣೆ ಮಾಡಬೇಕೋ ಎಲ್ಲ ಪ್ರಯತ್ನನೂ ಮಾಡಿದ್ರು ಅವರು. ಮಾಡದೇ ಇರೋಂಥ ಪ್ರಯತ್ನನೇ ಇಲ್ಲ. ಬ್ರದರ್ಸ್ ಏನಿದ್ರು ಇಬ್ಬರೂ ಅದ್ಭುತವಾದ ಮನಿ ಇಟ್ಕೊಂಡು ಚುನಾವಣೆ ಮಾಡಿದ್ರು. ಅಂದರೆ ಜಯ ಹೇಗೆ ಬೇಕಾದರೂ ದಕ್ಕುತ್ತೆ ಅನ್ನೋದಕ್ಕೆಲ್ಲ ಉದಾಹರಣೆ ಏನು ಅಂತಂದರೆ ಡಾಕ್ಟರ್ ಮಂಜುನಾಥ್. ನಾನು ಮೊದಲನೇದಾಗಿ ಅಭಿನಂದಿಸಬೇಕಾಗಿರೋದು ಆರ್ ನಗರ ಶಾಸಕರಾದಂಥ ಮುನಿರತ್ನವರು ಮತ್ತು ಬೆಂಗಳೂರು ಸೌತ್ನ ಶಾಸಕರಾದಂಥ ಕೃಷ್ಣಪ್ಪನವರು. ಯಾಕೆ ಅಂತಂದರೆ ಆ ಕ್ಷೇತ್ರದ ಮೇಲೆ ಡಿಪೆಂಡ್ ಆಗೇ ನಾವು ಮಂಜುನಾಥ್ ಅವ್ರನ್ನ ಬಿ ಜೆ ಪಿಯಿಂದ ನಿಲ್ಲಿಸಿದ್ದು. ಯಾಕೆಂದ್ರೆ ಅರ್ಬನ್ ವೋಟ್ಸ್ ಏನಿತ್ತು ಅದು ಒನ್ ಸೈಡೆಡ್ ಸಾಲಿಡ್ ಆಗಿ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಹೋಗುತ್ತೆ ಅನ್ನೋ ಕಾರಣಕ್ಕೇ ಮಂಜುನಾಥ್ ಅವ್ರನ್ನ ಅಲ್ಲಿಗೆ ಸ್ಟ್ರಾಟಜಿ ಮಾಡಿ ನಿಲ್ಲಿಸಿದ್ದು. ನಿಲ್ಲಿಸಿದ ಮಾರನೇ ದಿವಸ ಬೆಳಗ್ಗೆಯಿಂದನೇ ಬ್ರದರ್ಸ್ ಇಬ್ಬರೂ ಹೆಂಗೆ ಮೈಪರ್ಚ್ಕೊಂಡ್ರು ಅಂದರೆ ಹೇಳಬಾರ್ದು ಹಂಗೆ ಮೈಪರ್ಚ್ಕೊಂಡ್ರು. ಒಬ್ಬರು ಬಂದರು, ಮಾಗಡಿ ನಮ್ಮ ಆತ್ಮೀಯ ಶಾಸಕರು ಬಾಲಕೃಷ್ಣ ಅವ್ರು ಬಂದರು, ಆಪರೇಷನ್ ಮಾಡೋದಕ್ಕೆ ಮಾತ್ರ ಗೊತ್ತು ಅವ್ರಿಗೆ, ರಾಜಕಾರಣ ಮಾಡೋದು ಗೊತ್ತಿಲ್ಲ ಅಂತ ಅಂದರು. ಆಮೇಲೆ ಕೇಂದ್ರದಲ್ಲಿ ನೀವು ಕಾಂಗ್ರೆಸ್ ಮೇಲೆ ಪರ್ಚಲಿಲ್ವಾ? ಒಂದೇ ನಿಮಿಷ, ಬರೀ ಡಿ ಕೆ ಶಿವಕುಮಾರ್ ಎಲ್ಲೂ ಕೂಡ ನಾವು ವೈಯಕ್ತಿಕವಾಗಿ ಟೀಕೆ ಮಾಡಲಿಲ್ಲ. ಮಂಜುನಾಥ್ ಅವ್ರಿಗೆ ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು? ದೇವೇಗೌಡರು ಮಗ ಇಬ್ರು ಸೇರ್ಕೊಂಡು ಮಂಜುನಾಥ್ನ ಅಳಿಯನ್ನ ಅರಕೆಯ ಕುರಿ ಮಾಡ್ತಾ ಇದ್ದಾರೆ ಅಂದ್ರು. ಆದ್ರೆ ಯಾವಾಗ ವೈಯಕ್ತಿಕ ಟೀಕೆಗಳಿಗೆ ಇಳಿತದೆ ಆ ಚುನಾವಣೆಯ ರಿಸಲ್ಟ್ ಇನ್ನೊಂದಾಗ್ತದೆ. ಮತ್ತೆ ಇನ್ನೊಂದು ಗಮನಿಸಬೇಕಾದಂತ ಅಂಶ ಏನು, ಕಳೆದ ಬಾರಿ ಸುರೇಶ್ ಅವ್ರು ಗೆದ್ದಿದ್ದು ಎಷ್ಟು ಓಟಿಂದ? 1,20,000 ಏನೋ. ಅದಕ್ಕೆ ಕಾರಣಕರ್ತರು ಯಾರು? JDS ಸಪೋರ್ಟ್ ಮಾಡಿತ್ತು ಅವತ್ತು. JDS ಸಪೋರ್ಟಿಂದ ಅವ್ರು ಗೆದ್ದದ್ದು. JDS ಸಪೋರ್ಟಿಂದ ಗೆದ್ದದ್ದು. ನಾನು ಹೇಳಿದ್ದಲ್ಲ ಇದು, ಮಾನ್ಯ ಸುರೇಶ್ ಅವರು. ಒಂದೇ ನಿಮಿಷ, ಒಂದ್ ಲೈನ್ ಮುಗಿಸ್ಬಿಡ್ತೀನಿ, ಒಂದೇ ಲೈನ್. ಮಾನ್ಯ ಸುರೇಶ್ ಅವರು ಕಳೆದ ಬಾರಿ ಗೆದ್ದಾಗ ಪ್ರೆಸ್ ಮೀಟ್ ಮಾಡಿ JDS-ನ ಎಲ್ಲ ನಾಯಕರಿಗೆ ಧನ್ಯವಾದಗಳು ಹೇಳಿದ್ರು. ಅದಕ್ಕೆ ಹೇಳ್ತಿರೋದು ನಾನು. ಉಂಟಲ್ಲ, ಅದು ಟ್ರ್ಯಾಂಗ್ಯುಲರ್ ಕಂಟೆಸ್ಟ್ ಆಗಿದ್ದರೆ ಸಪೋಸ್ JDS ಇವರು ಈವನ್ ಟುಡೇ ಈ ಟ್ರ್ಯಾಂಗ್ಯುಲರ್ ಆಗಿದ್ರೆ ಕಾಂಗ್ರೆಸ್ ವಿನ್ನದ್ರು. ಇವರು ಓಟ್ ಒಳ್ಳೆ ಶಿಫ್ಟ್ ಆಗಿದೆ. ಏನಂತಾರೆ, ಹಳೆ ಮೈಸೂರು ಭಾಗದಲ್ಲಿ JDS ಒಟ್ಟು ಕಾಂಗ್ರೆಸ್ಸಿಗೆ ಅದು ನ್ಯಾಚುರಲ್ ಅಲಯನ್ಸ್ ಆಗಿ JDS ಒಟ್ಟು ಬಿಜೆಪಿಗೆ, ಬಿಜೆಪಿ ಒಟ್ಟು JDS-ಗೆ ಒಳ್ಳೆ ಶಿಫ್ಟ್ ಆಗಿದೆ. ಶಿಫ್ಟ್ ಆಗಿರ್ಲಿಲ್ಲ, ಆಗಿಲ್ಲ. ಅದು ಅದೇನು ಗೊತ್ತಾ, ಗ್ರೌಂಡ್ ಲೀಡರ್ಗಳು ಮಾತ್ರ ಇದಾಗಿತ್ತು, ಶಿಫ್ಟ್ ಆಗಿತ್ತು. ಲೀಡರ್ನೊಳಗೆ ಮಾತ್ರ ಅವರಿಗೆ ಅಲಯನ್ಸ್ ಆಗಿತ್ತು. ವ್ಯಾರಸ್ ವರ್ಕರ್ಸ್ ಅಂಡ್ ವೋಟರ್ಸ್ ಅಲ್ಲಿ ಅಲಯನ್ಸ್ ಆಗಿರಲಿಲ್ಲ. ಅದು ಹಾಗಾಗಿ ಅಟ್ಟರ್ ಫೇಲಿಯರ್ ಆಯ್ತು ಅದು. ಸೊ ಈ ಸಲ ಅಲಯನ್ಸ್ ಉಂಟಲ್ಲ ವರ್ಕೌಟ್ ಆಗಿದೆ. ಇದರಿಂದ ಒಂದು ಕ್ಷೇತ್ರ ಮಿನಿಮಮ್ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಲಾಭ ಆಗಿದೆ ಕೋಲಾರದಲ್ಲಿ. ಯಾಕಂದ್ರೆ ಲಾಸ್ಟ್ ಟೈಮ್ ಕೋಲಾರದವರು ಎಲ್ಲ 3rd ಪ್ಲೇಸ್ ಅಲ್ಲಿ ಇದ್ರು. ಅವರು ಕೋಲಾರ ಲಾಭ ಆಗಿದೆ. ಅಲ್ಲ, ನಿಮ್ಗೆ MLA ಸೆಕೆಂಡ್ ಪ್ಲೇಸ್, ಬಟ್ MP ಲಾಸ್ಟ್ ಟೈಮ್ ಸೆಕೆಂಡ್ ಪ್ಲೇಸ್ ಅಲ್ಲ, ಡೈರೆಕ್ಟ್. ಈಗ ಇವರಿಗೆ ಏನು ಗೊತ್ತಾ, ಬಿಜೆಪಿ ಒಂದು 3-4 ಸೀಟ್ಗೆ ಅಡ್ವಾಂಟೇಜ್ ಆಗಿದೆ. ಸೊ ಇಟ್ ಈಸ್ ಆಕ್ಚುಲಿ ವೆರಿ ಗುಡ್ ಟ್ಯಾಕ್ಟಿಕ್ ಅವರನ್ನು. ಇಲ್ಲದಿದ್ರೆ ಇವತ್ತು 2 ಈಕ್ವಲ್ ಇರ್ತಿತ್ತೇನೆ, 14 ಬರ್ತಿತ್ತೇನೆ. ಒಂದು ವೇಳೆ ಅವರಿಬ್ರು ಅಲಯನ್ಸ್ ಆಗಿಲ್ಲ. ಒಂದೇ ನಿಮಿಷ ಮೇಡಮ್, ಈಗ DCM ಕ್ಷೇತ್ರದಲ್ಲೇನೆ ಜಸ್ಟ್ 25,000 ಲೀಡ್ ಅಲ್ಲಿ ನಿಮ್ಗೆ ಏನು ಲೀಡ್ ಕೊಡಿಸ್ತಾರೆ ಅಂತ ಹೇಳಿದ್ರೆ ವಿಚ್ ಇಸ್ ವೆರಿ ಸರ್ಪ್ರೈಸಿಂಗ್. ನಾವ್ ಅನ್ಕೊಳ್ತದೆ ಲಾಸ್ಟ್ ಟೈಮ್ ವಿಧಾನಸಭಾ ಲೆಕ್ಕಾಚಾರ ನಾನು ನಿಮ್ಗೆ ಹೇಳ್ಬಿಡ್ತೀನಿ, 1,25,000 ಮತಗಳ ಅಂತರದಿಂದ DK ಶಿವಕುಮಾರ್ ಅವರು ಕನಕಪುರದಲ್ಲಿ ಗೆದ್ದಿದ್ದು. ಬಟ್ ಲೀಡ್ ಇವಾಗ ಅವ್ರ ಸಹೋದರನ್ ಕೊಡ್ಸಿರೋದು 25,000. ಹೆಂಗೆ? ಕಳೆದ ಚುನಾವಣೆ DK ಸುರೇಶ್ ಅವರೊಬ್ಬರೇ ಗೆದ್ದಿದ್ದು, ಅದು ಮೋದಿಮಯವಾಗಿತ್ತು ಕಳೆದ ಚುನಾವಣೆ. ಆಮೇಲೆ ರವಿಕುಮಾರ್ ಜಿ ಅವ್ರಿಗೆ ನೆನಪು ಮಾಡ್ತೀನಿ, 14ರಲ್ಲಿ ತುಳಸಿ ಮುನಿರಾಜು ಗೌಡ್ರನ್ನ ಹಾಕಿದ್ರು ಬಿಜೆಪಿ ಕ್ಯಾಂಡಿಡೇಟ್ ಆಗಿ, ಹಿನ್ನಡೆ ಆಯಿತು. ಕಳೆದ ಸಾರಿ ಅಶ್ವಥ್ ನಾರಾಯಣ್ ಅಂತ ಪಾಪ ಟೈಮೇ ಇರಲಿಲ್ಲ, ಕೊನೆಗಳಿಗೆನಲ್ಲಿ ಟಿಕೆಟ್ ಕೊಟ್ಟರು. ನಾನು ಹೇಳಿದ್ದು ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ಸಂಘಟನೆ, ಅರ್ಬನ್ ಓಟು ಆನೇಕಲ್ಲು, ಬೆಂಗಳೂರು ದಕ್ಷಿಣ ಮತ್ತು 12 ಲಕ್ಷ ಓಟು ಈ 3 ಕಾನ್ಸ್ಟಿಟ್ಯೂನ್ಸಿಗಳು ಇದ್ದಿದೆ. ಇಲ್ಲಿ ರೂರಲ್ ಅಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್. ಶಂಕರ್ ಶೆಟ್ಟರ್ ಹೇಳಿದಾಗೆ ಟ್ರಯಾಂಗಲ್ ಫೈಟ್ ಆದ ಬೇರೆ. ಆಮೇಲೆ ಡಾಕ್ಟರ್ ಮಂಜುನಾಥ್ ಅವರು ಒಂದು ಹೊಸ ಅಭ್ಯರ್ಥಿ, ಮತ್ತೆ ಪ್ರೊಫೆಷನಲ್, ಬೇರೆ ಕ್ಷೇತ್ರದಿಂದ ಬಂದವರು, ನೆಗೆಟಿವ್ ಏನೂ ಇಲ್ಲ, ಮತ್ತೆ ವ್ಯಕ್ತಿಗತವಾಗಿ ಅವ್ರ ಮೇಲೆ ಏನು ನೆಗೆಟಿವ್ ಇಲ್ಲ. ಎರಡನೇದು, JDS-ನ ಕಾರ್ಯಕರ್ತರು ಉತ್ಸಾಹದಿಂದ ಬಂದದ್ದು, ಗೌಡರ ಮನೆತನದ ಅವರ ಅಳಿಯ ಆದ್ರಿಂದ ವೋಟ್ ಎಲ್ಲೂ ಕೂಡ ಕರೆಕ್ಟಾಗಿ ವೋಟ್ ಆಯಿತು. ಕಳೆದ ಸಾರಿ ಹಂಗಾಗಿರಲಿಲ್ಲ. ಸೊ ಬಿಜೆಪಿಯ ವರ್ಚಸ್ಸು, ಸಂಘಟನೆ, ಅತಿ ಹೆಚ್ಚು ವೋಟ್ ಅರ್ಬನ್ ಅಲ್ಲಿ ಇರ್ತಕ್ಕಂಥದ್ದು,
ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿಯ ಕ್ಯಾಂಡಿಡೇಟ್ ಆಗಿದ್ರಿಂದ, JDS ಕ್ಯಾಂಡಿಡೇಟ್ ಆಗಿದ್ರೆ ರಿಸಲ್ಟ್ ಕಷ್ಟ ಆಗ್ತಿತ್ತು, DK ಸುರೇಶ ಗೆಲ್ತಾ ಇದ್ರು. ಮತ್ತೆ ಸುರೇಶ್ ಅವರದ್ದು ಹಿಂದಿನಿಂದ ಕೂಡ ಆ ಭಾಗದಲ್ಲಿ ನಮಗೆ JDS ಮತ್ತು ಕಾಂಗ್ರೆಸ್ ಹಣಾಹಣಿ ಮಾಡ್ತಕ್ಕಂಥ, ಆದ್ರಿಂದ ನೋಡಿ ಅಲ್ಲ ಇಷ್ಟೊಂದು ಜನ ಮಾತಾಡ, ನಾನು ಒಂದ್ ನಿಮಿಷ ಕೊಟ್ಟಿದ್ದಾರೆ ನಿಮಗೆ ಜಾಸ್ತಿ DCM ಅವ್ರಿಗೆ